ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 27 ಮತ್ತು 28ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಕರ್ಮಯೋಗ 3ನೇ ಅಧ್ಯಾಯ. ಈ ಹಿಂದೆನೇ ಶ್ರೀಕೃಷ್ಣ ಹೇಳ್ದ, ಎಲ್ಲರೂ ಅವರಿಗೆ ನಿಯಮಿತವಾದ ಕೆಲಸವನ್ನು ಮಾಡ್ತಾ ಇರಬೇಕು. ಸುಮ್ಮನೆ ಇರೋದಕ್ಕಿಂತ ಏನಾದರೂ ಅವರಿಗೆ ನಿಯಮಿತವಾದ ಕೆಲಸವನ್ನು ಮಾಡ್ತಾ ಇರೋದು ಒಳ್ಳೆಯದು. ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ಕಣ, ನನ್ನಿಂದ ಸೃಷ್ಟಿಸಲ್ಪಟ್ಟಿರುವ ಯಾವುದೇ ಒಂದು ಕಣ ಕೂಡ ಸುಮ್ಮನೆ ಕೂತಿಲ್ಲ, ಅದು ಅದರ ಕೆಲಸಗಳನ್ನು ಮಾಡ್ತಾ ಇದೆ. ಹಾಗೆ ನಾನು ಕೂಡ ನನ್ನ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಾನು ಮಾಡದೇ ಇರಬಹುದು, ಆದರೂ ನಾನು ನನ್ನ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನನ್ನ ಕೆಲಸವನ್ನು ನಾನು ಮಾಡೋದು ನಿಲ್ಲಿಸ್ಬಿಟ್ರೆ ಇಡೀ ಪ್ರಪಂಚನೇ ನಿಂತು ಹೋಗುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅದನ್ನೇ ಮುಂದುವರಿಸ್ತಾ ಶ್ರೀಕೃಷ್ಣ 27ನೇ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಕೃತೆ ಕ್ರಿಯಮಾಣಾನಿ ಗುಣೈಕರ್ಮಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಃ ಮಿತಿ ಮನ್ಯತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಪ್ರಕೃತಿಯ ಪ್ರಕಾರ ಅವರವರು ಅವರ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅವರವರಿಗೆ ಒಂದು ಕೆಲಸ ಮಾಡೋಕ್ಕೆ ಕೊಟ್ಟುಬಿಟ್ಟಿದೆ, ಅದರ ಪ್ರಕಾರ ಅವರು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಇದರಲ್ಲಿ ಅಹಂಕಾರ ಪಡೋರು ನಾನೇ ಮಾಡ್ತಾ ಇದ್ದೀನಿ, ಇದು ನನ್ನಿಂದನೇ ನಡೀತಾ ಇದೆ ಅಂತ ಅನ್ಕೋತಾರೆ ಹೊರತು ಅದು ಅವರಿಂದ ನಡೀತಾ ಇಲ್ಲ. ಅವರಿಗೆ ಏನು ನಿಯಮಿತವಾಗಿದೆಯೋ, ಅವರಿಗೆ ಏನು ಕೆಲಸವನ್ನು ಈ ಒಂದು ಪ್ರಕೃತಿ ವಹಿಸಿದೆಯೋ ಆ ಥರ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ತಮೋ ಗುಣದಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ರಜೋ ಗುಣದಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಸಾತ್ವಿಕ ಗುಣದಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಅದು ಅವರಿಗೆ ವಹಿಸಿರುವಂತಹ ಕೆಲಸ. ಅದನ್ನು ಅವರು ನಿಯಮಿತವಾಗಿ ಮಾಡ್ತಾ ಇರ್ತಾರೆ. ಅವರು ಇದನ್ನು ನಾನೇ ಮಾಡ್ಕೋತಿದ್ದೀನಿ, ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಬಿಟ್ರೆ ಅದು ದೊಡ್ಡ ಅಹಂಕಾರ ಆಗುತ್ತೆ. ಇಲ್ಲಿ ಅವ್ರು ಮಾಡೋವಂಥದ್ದೇನೂ ಇರಲ್ಲ, ಎಲ್ಲ ಪ್ರಕೃತಿ ಅವ್ರ ಕೈಯಲ್ಲಿ ಮಾಡಿಸ್ತಾ ಇರತ್ತೆ ಅಂತ ಶ್ರೀಕೃಷ್ಣ ಎಲ್ಲ ಹೇಳ್ತಾನೆ. ನಾನು ಮಾಡ್ತೀನಿ, ನನ್ನಿಂದ ಇದಾಗಿದೆ, ನಾನು ಇದಕ್ಕೆ ಕಾರಣ ಅಂದ್ಕೊಳ್ಳೋದು ಅದು ಅವನ ಅಹಂಕಾರ ಆಗ್ಬಿಡತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ, ಯಾವುದೋ ಒಂದು ಕೆಲಸ ನಡೆದಿರತ್ತೆ, ಅವರಿಂದ ಮಾಡಿಸಿರ್ತಾರೆ, ಅವರು ಆ ಕೆಲಸಕ್ಕೆ ಅವ್ರು ಕಾರಣಕರ್ತರಾಗಿರ್ತಾರೆ. ಅವ್ರ ಶಿಷ್ಯರೆಲ್ಲ ಕೇಳ್ತಾರೆ, ನೀವೇ ಅಲ್ವಾ ಇದಕ್ಕೆ ಕಾರಣಕರ್ತರು, ಆದರೂ ಇಷ್ಟು ನಿರ್ಲಿಪ್ತವಾಗಿದ್ದೀರಲ್ಲ, ನಂದೇನೂ ಇಲ್ಲ ಅನ್ನೋ ಹಂಗಿದ್ದೀರಲ್ಲ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಅಲ್ಲೊಂದು ಬೋರ್ಡ್ ಇರುತ್ತೆ, ಇಂಥ ಊರಿಗೆ ಮೈಸೂರಿಗೆ ದಾರಿ ಅಂತ. ಅದನ್ನು ನೋಡಿಕೊಂಡು ಕೆಲವರು ಮೈಸೂರಿಗೆ ಹೋಗ್ತಾ ಇರ್ತಾರೆ. ಹಾಗಾದರೆ ಅವ್ರು ಅದನ್ನೇ ಹೇಳ್ತಾರೆ, ನೋಡಪ್ಪ ಇಲ್ಲಿ ಮೈಸೂರಿಗೆ ದಾರಿ ಅಂತ ಬೋರ್ಡ್ ಹಾಕಿದೆ, ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ. ಹಾಗಾದರೆ ಅದು ಮೈಸೂರೇ ಆ ಬೋರ್ಡಾ? ಅಲ್ಲ, ಅದು ದಾರಿ ಮಾತ್ರ ತೋರಿಸ್ತಾ ಇದೆ ಅಷ್ಟೇ. ನಮ್ಮ ಕೆಲಸ ಅಷ್ಟೇ ನಾವು ಮಾಡೋದು, ನಾವು ಇದಕ್ಕೆ ದಾರಿ ತೋರಿಸ್ತಿದ್ದೀವಿ ಹೊರತು ನಾವು ಯಾವುದಕ್ಕೂ ಕಾರಣಕರ್ತರಾಗೋದಿಲ್ಲ. ಎಲ್ಲವನ್ನ ಪರಮಾತ್ಮ ಅವನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ, ನಮ್ಮ ಕೈಗಳಲ್ಲಿ ಮಾಡಿಸ್ತಾ ಇದ್ದಾನೆ. ಪ್ರಕೃತಿ ಒಂದೊಂದು ಕೆಲಸವನ್ನು ಕೊಟ್ಟು ಅವರವರ ಕೈಯಲ್ಲಿ ಅದನ್ನು ಮಾಡಿಸ್ತಾ ಇದೆ ಹೊರತು ನಾವು ಮಾಡ್ತಾ ಇದ್ದೀವಿ ಅನ್ನೋದಿಲ್ಲೇನೂ ಇಲ್ಲ. ಕೆಟ್ಟದ್ದೂ ಇಲ್ಲ, ಒಳ್ಳೆಯದೂ ಇಲ್ಲ. ನಾವು ಒಂದು ಕಾರಣಕರ್ತರು, ಬೋರ್ಡ್ ಇದ್ದಂಗೆ. ಅದರಲ್ಲಿ ನೋಡಿಕೊಂಡು ಆ ಹಾದಿಯನ್ನು ಕ್ರಮಿಸಿ ಹೋಗೋದು ಜನಗಳು ಹೋಗ್ತಾ ಇದ್ದಾರೆ. ಹಾಗೆ ನಾವು ಒಂದು ಇದರ ಥರ ಫಲಕದ ಥರ, ಬೋರ್ಡ್ ಥರ ಇದ್ದೀವಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಮುಂದೆ 28ನೇ ಶ್ಲೋಕದಲ್ಲಿ ಹೇಳ್ತಾ, ತತ್ವವಿತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾಗುಣೇಶು ವರ್ತಂತ ಇತಿ ಮತ್ವಾನ ಸಜ್ಜತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ತತ್ವವಿತು ಮಹಾಭಾವೋ, ತತ್ವಜ್ಞಾನಿಯಾಗಿರ್ತಕ್ಕಂತಹವನು, ಅವನು ವಸ್ತುವಿನ ರೀತಿಯಲ್ಲೇ ನೋಡ್ತಾನೆ ಹೊರತು ಅದರ ಗುಣದ ರೀತಿಯಲ್ಲಿ ನೋಡಲ್ಲ. ವಸ್ತುವಿನ ರೀತಿಯಲ್ಲೇ ನೋಡ್ತಾನೆ. ಹುಲಿ ಯಾವಾಗಲೂ ಅದಕ್ಕೆ ಕೋಪ ತಾಪ ಇರುತ್ತೆ, ಅದು ನಿಮಗೆ ಕೆಟ್ಟದನ್ನು ಮಾಡುತ್ತೆ ಅಂದರೆ ಅದು ಧರ್ಮ, ಅದನ್ನು ಮಾಡುತ್ತೆ. ಅದಕ್ಕೆ ಕ್ರೂರ ಮೃಗ, ಅದು ಹಾರಿ ಒಬ್ಬರನ್ನ ನಾಶ ಮಾಡೋದೇ ಅದರ ಕೆಲಸ. ಅದಕ್ಕೆ ಅದು ಆಹಾರ ಬೇಕು. ಅದು ಆಹಾರ ಸಿಕ್ಬಿಟ್ಟಿದೆ,
ಅಂದರೆ ಅದು ಯಾರ ಮೇಲೂ ಅಟ್ಯಾಕ್ ಮಾಡೋಕ್ಕೆ ಬರಲ್ಲ. ಅದು ಆತ್ಮರಕ್ಷಣೆಗೋಸ್ಕರ ಅದು ಅಟ್ಯಾಕ್ ಮಾಡಬಹುದೇ ಹೊರತು ಆಹಾರಕ್ಕೋಸ್ಕರ ಮಾಡಲ್ಲ ಅಷ್ಟೇ ಹೊರತು. ಅದರ ಗುಣ ಅದು ಹಂಗಿದೆ. ಅದು ಹಂಗನ್ಬಿಟ್ಟು ಅದು ಕೆಟ್ಟದ್ದು, ಅದು ನಮಗೆ ತೊಂದರೆ ಮಾಡಿಬಿಡುತ್ತೆ ಅಂತ ಅದಕ್ಕೇನೋ ಮಾಡೋದಲ್ಲ. ಅದರ ಗುಣ ಆಗಿದೆ ಅಷ್ಟೇ. ಹಸು ಅದು ಸಾಧು ಸ್ವಭಾವ, ಅದು ಹುಲ್ಲು ಮೇಯ್ಕೊಂಡಿರುತ್ತೆ, ಅದು ಯಾರಿಗೂ ತೊಂದರೆ ಮಾಡಲ್ಲ, ಅದು ಹಾಲು ಕೊಡುತ್ತೆ, ಅದು ಅದರ ಗುಣ ಅಷ್ಟೇ. ಅದರ ಗುಣ ಅದನ್ನು ಮಾಡ್ತಾ ಇದೆ. ಇದು ಅದರಲ್ಲಿ ಅದರದ್ದೇನು ಅಂತಹ ಪಾತ್ರಗಳು ಇರೋದಿಲ್ಲ. ಹಾಗೆ ತತ್ವಜ್ಞಾನಿಯಾಗಿದ್ದವನು ಅದನ್ನು ಮಾತ್ರ ನೋಡ್ತಾನೆ ಹೊರತು ಬೇರೆ ವಿಚಾರಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಯಾವುದು ಒಂದು ವಸ್ತುವೋ ಅದನ್ನು ಆ ವಸ್ತುವಾಗಿ ನೋಡ್ತಾನೆ ಹೊರತು ಅದಕ್ಕೆ ಬೇರೆ ಏನು ಅಳತೆ ಕೊಟ್ಟು ಮಾತಾಡಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಮಹಾಜ್ಞಾನಿಯಾಗಿರ್ತಕ್ಕಂಥವನು, ತತ್ವಜ್ಞಾನಿಯಾಗಿರ್ತಕ್ಕಂಥವನು ತತ್ವಶಃ ತಿಳ್ಕೊತಾನೆ, ಅದರ ತತ್ವವನ್ನು ಅರ್ಥ ಮಾಡ್ಕೋತಾನೆ. ನೀರು ಅಂದರೆ ಅದು ತಣ್ಣಗಿರುತ್ತೆ ಅಂತ, ಗಾಳಿ ಅಂದರೆ ಅದು ಬೀಸ್ತಾ ಇರುತ್ತೆ, ಅದು ನಮಗೆ ಕಾಣಲ್ಲ ಅಂತ, ಶಾಖ ಅಂದರೆ ಅದು ಉಷ್ಣವಾಗಿರುತ್ತೆ ಅಂತ, ಅದು ಅದರ ತತ್ವದ ಪ್ರಕಾರ ಕೆಲಸ ಮಾಡ್ತಾ ಇರುತ್ತೆ ಅಂತ ಅಷ್ಟೇ ತಿಳ್ಕೊತಾನೆ ಹೊರತು ಇನ್ನೇನೂ ಇಲ್ಲ. ನಾವದೇ ಹೇಳ್ತೀವಿ, ಮಳೆ ಬಂದ್ಬಿಟ್ರೆ ಅಯ್ಯೋ ಮಳೆ 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 ಬರ್ತಾ ಇದೆ, ಮಳೆ ಎಂಥ ಘೋರ್ ಮಳೆ ಅಂತ ಮಳೆನ ಬೈಯಕ್ಕೆ ಶುರು ಮಾಡ್ಬಿಡ್ತೀವಿ. ಬಿಸಿಲು ಬಂತು ಅಂದರೆ ಅಯ್ಯೋ ಎಷ್ಟು ಕೆಟ್ಟ ಬಿಸಿಲು ಅಂತ ಬೈತೀವಿ. ಇದು ಕೆಟ್ಟದ್ದು ಅಲ್ಲ, ಒಳ್ಳೆಯದು ಅಲ್ಲ. ಬಿಸಿಲು ಅದ್ರ ಕೆಲಸವನ್ನು ಮಾಡ್ತಾ ಇದೆ, ಮಳೆ ಅದ್ರ ಕೆಲಸವನ್ನು ಮಾಡ್ತಾ ಇದೆ, ತಂಪು ಅದ್ರ ಕೆಲಸವನ್ನು ಮಾಡ್ತಾ ಇದೆ ಹೊರತು ಇದರಲ್ಲೇನೂ ವ್ಯತ್ಯಾಸ ಇಲ್ಲ. ಇದರಲ್ಲಿ ಯಾರೋ ಮಾಡೋ ಅಂಥದ್ದೇನಿಲ್ಲ, ಅದು ಅದರ ತತ್ವದ ಪ್ರಕಾರ ಕೆಲಸ ಮಾಡ್ತಾ ಇದೆ. ಹಾಗೆ ಮನುಷ್ಯನು ಅವನ ತತ್ವದ ಪ್ರಕಾರ ಕೆಲಸ ಮಾಡ್ತಾ ಹೋಗ್ತಾನೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇಷ್ಟನ್ನು ನಾವು ನೋಡ್ತಾ ಇಲ್ಲಿಗೆ ನಮ್ಮ ಈ ಒಂದು ಇದನ್ನು ಮುಗಿಸೋಣ. ನಾಳೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕೆಲವು ಶ್ಲೋಕಗಳನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ.